ಇಂದು ನಾವು ಮುಂಡ್ರಿಗಿ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಸಮಸ್ಯೆಯನ್ನು ಕುರಿತು ನಾವು ಇಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಹಾವಳಿ ಇಲ್ಲಿ ತುಂಬ ಇದೆ. ಸರು ಕೂಡ ಯಾವುದೇ ಒಬ್ಬ ಅಧಿಕಾರಿಗಳು ಈತ ಗಮನವನ್ನು ಹರಿಸ್ತಾ ಇಲ್ಲ. ಯಾವ ಮಾನದಂಡಗಳು ಸರ್ಕಾರದ ಮಾನದಂಡಗಳು ಯಾವ ಒಂದು ಮಾನದಂಡಗಳು ಅನುಸರಿಸಬೇಕಾಗಿದೆಯೋ ಆ ಒಂದು ಮಾನದಂಡಗಳನ್ನು ಅನುಸರಿಸದೆ ತಮಗಿಷ್ಟ ಬಂದಂತೆ ಯಾವ ರೀತಿ ಹಟ್ಟಿಯಲ್ಲಿ ಕುರಿಗಳನ್ನು ತುಂಬ್ತಾರ ಆ ರೀತಿಯಾಗಿ ಇಲ್ಲಿ ಕುರಿಗಳನ್ನು ತುಂಬಿದ ಹಾಗೆ ಮಕ್ಕಳನ್ನು ಸಣ್ಣ ಸಣ್ಣ ರೂಮ್ಗಳಲ್ಲಿ ಒಂದು ಶಿಕ್ಷೆಯ ರೂಪದ ವರ್ಣ ಇದೆ. ಮಕ್ಕಳಿಗೆ ಒಂದು ಇಲ್ಲಿ ಯಾವುದೇ ರೀತಿಯಾದಂಥ ಮಕ್ಕಳ ಹಕ್ಕನ್ನು ಅವರು ಕಸಿದುಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೋಚರವಾಗ್ತಾ ಇದೆ. ನೀವು ನೋಡ್ಬೋದು, ನೀವು ಅಲ್ಲಿ ನಾವು ಈ ಸದ್ಯಕ್ಕೆ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ವಿಷಯವನ್ನು ಕುರಿತು ಹಲವಾರು ಸೆಂಟರ್ಗಳಿಗೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ಯಾವುದೇ ಥರದಂಥ ಮೂಲಭೂತ ಸೌಕರ್ಯಗಳು ಅಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಹಾಗೂ ಏನು ಕ್ರಮವನ್ನು ಕೈಗೊಳ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಸರ್ಕಾರದ ಯಾವುದೇ ಪರವಾನಗಿ ಪಡೆಯದೆ ಮುಂಡ್ರಗಿ ಪಟ್ಟಣದಲ್ಲಿರುವ ಅನಧಿಕೃತ ತಲೆ ಎತ್ತಿರುವ ಕೋಚಿಂಗ್ ಸೆಂಟರ್ಗಳು ಪಟ್ಟಣದ ಪ್ರಮುಖ ರಸ್ತೆಗೆ ಹೊಂದಿಕೊಂಡು ಇದ್ದರೂ ಸಹಿತ ಯಾವುದೇ ಕ್ರಮಕ್ಕೆ ಶಿಕ್ಷಣ ಇಲಾಖೆ ಮುಂದಾಗದಿರುವುದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಈ ಅಕ್ರಮಕ್ಕೆ ಯಾವೊಬ್ಬ ಅಧಿಕಾರಿಯೂ ಕ್ರಮಕ್ಕೆ ಮುಂದಾಗಿಲ್ಲ. ಯಾರ ಅಂಜಿಕೆ ಅಳುಕಿಲ್ಲದೆ ರಾಜಾರೋಷವಾಗಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ನಡೆದುಕೊಂಡು ಹೋಗ್ತಾನೇ ಇವೆ. ಇದರ ಬಗ್ಗೆ ಮಾನ್ಯ BEO ರವರನ್ನು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂದಿಲ್ಲವೆಂಬ ಬೇಜವಾಬ್ದಾರಿತನದ ಉತ್ತರ ನೀಡುತ್ತಾರೆ. ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ ಯಾವುದೇ ರೀತಿಯ ಮೂಲಸೌಕರ್ಯವಿಲ್ಲ, ವಾಸಿಸಲು ಯೋಗ್ಯವಿಲ್ಲ, ಯಾವುದೇ ಮೂಲಸೌಕರ್ಯವಿಲ್ಲ. ಸಣ್ಣ ಸಣ್ಣ ರೂಮ್ಗಳಲ್ಲಿ ಕುರಿಗಳನ್ನು ತುಂಬಿದ ಹಾಗೆ ಮಕ್ಕಳನ್ನು ತುಂಬಿದ್ದಾರೆ. ಮಕ್ಕಳ ಭವಿಷ್ಯ ಜೊತೆ ಆಟವಾಡುತ್ತಿದ್ದಾರೆ. ಯಾವುದೇ ವಸತಿ ಶಾಲೆ ಪ್ರಾರಂಭಿಸಲು ಸರ್ಕಾರದ ಪರವಾನಗಿ ಹಾಗೂ ಶಿಕ್ಷಣ ಇಲಾಖೆಯ ಪರವಾನಗಿ ಕಡ್ಡಾಯ. ಆದರೆ ಮುಂಡರಗಿಯಲ್ಲಿ ನಡೆಯುತ್ತಿರುವ ಈ ಎಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ಯಾವುದೇ ರೀತಿಯಾದ ಪರವಾನಗಿ ಇಲ್ಲ. ಮಕ್ಕಳು ವಾಸಿಸಲು ಬೇಕಾದ ಕನಿಷ್ಠ ಮೂಲಸೌಕರ್ಯ ಕೂಡ ಇಲ್ಲ. ಈಗಲಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಅಕ್ರಮ ಕೋಚಿಂಗ್ ಸೆಂಟರ್ಗಳನ್ನು ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಿ ಬಂದ್ ಮಾಡ್ತಾರಾ ಎಂಬುದನ್ನು ಕಾದು ನೋಡೋಣ. DM ಯಲಬುರ್ಗಿ, ಸೂಪರ್ ಕರ್ನಾಟಕ ನ್ಯೂಸ್, ಮುಂಡ್ರಗಿ. Thank you.